ಹಾಯ್ ಹೆಲೋ ನಮಸ್ತೆ ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲಿಯಾನ್ ಚಾರ್ಮಾಡಿ. ಇವತ್ತೊಂದು ವಿಭಿನ್ನವಾದ ಟಾಪಿಕನ್ನು ಇಟ್ಕೊಂಡು ಬಂದಿದ್ದೇನೆ. ತಮ್ಮ ನೋಡಿ ನಿಮಗೆಲ್ಲ ಗೊತ್ತಾಗಿರ್ಬೋದು. ನಾನು ಯೂಟ್ಯೂಬ್ ಚಾನಲನ್ನು ಆರಂಭಿಸಿ ಸರಿಸುಮಾರು 5ರಿಂದ 6 ತಿಂಗಳಾಗ್ತಾ ಬಂತು. ಜೂನ್ ಜುಲೈ ಮಂತಲ್ಲೇನೋ ಆರಂಭಿಸಿದ್ದೇನೆ. ಆಗ ಯಕ್ಷಗಾನ ಇರಲಿಲ್ಲ, ಫ್ರೀ ಇದ್ದೆ, ಕಾಲೇಜ್ ಮಾತ್ರ ಇತ್ತು ಮಾಡುವ ಅಂತ ಹೇಳಿ ಆರಂಭಿಸಿರುವಂಥದ್ದು. ಆರಂಭಿಸಿ ಆಯಿತು, ಏನು ವೀಡಿಯೋ ಮಾಡೋಣ ಅಂತ ಕೇಳಿದರೆ ಒಂದಷ್ಟು ಇನ್ಫಾರ್ಮೇಷನ್ಗಳನ್ನು, ಎಕ್ಸಾಮ್ಸ್ ಬಗ್ಗೆ ಇನ್ಫಾರ್ಮೇಷನ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಇನ್ಫಾರ್ಮೇಷನ್, ಮತ್ತು ಒಂದಷ್ಟು ಏನು ನ್ಯೂಸ್ ಬಗ್ಗೆ ತಿಳಿಸುವಂಥದ್ದು, ಒಂದಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳುವ ಈ ರೀತಿಯ ವಿಭಿನ್ನವಾದ ವೀಡಿಯೋಸ್ಗಳನ್ನೆಲ್ಲ ಹಾಕ್ತಾಯಿದ್ದೆ. ಆರಂಭದ ದಿನಗಳ ವ್ಯೂಸ್ ಏನು ಬರ್ತಾ ಇರಲಿಲ್ಲ, 5-6 ತಿಂಗಳೇ ಒಂದಷ್ಟೇನು ಬರ್ತಿರಲಿಲ್ಲ. ಯೂಟ್ಯೂಬಿನಲ್ಲಿ ನನಗೆ ತುಂಬ ಜನ ಕೇಳ್ತಾ ಇರುವಂಥದ್ದು, ಎಷ್ಟು ದುಡ್ಡು ಬರ್ತದ ಅಥವಾ ನಾವು ಮಾಡ್ಬೋದಾ ಚಾನಲ್ ಅಂತ ಹೇಳಿ. ಅಂಥವರಿಗೆ ಚಾನಲ್ ಮಾಡ್ಬೋದು, ಯಾರು ಬೇಕಾದರೂ ಚಾನಲ್ ಮಾಡಬಹುದು. ಆದರೆ ಯೂಟ್ಯೂಬಲ್ಲಿ ದುಡ್ಡು ಬರ್ತದೆ, ಹೌದು ದುಡ್ಡು ಬರ್ತದೆ. ಅದಕ್ಕೆ ಸಂಬಂಧಪಟ್ಟ ಬೇಕಾದಷ್ಟು ವೀಡಿಯೋಸ್ಗಳಿದೆ ಯೂಟ್ಯೂಬಲ್ಲಿ. ದುಡ್ಡು ಬರ್ತದೆ, ಹೇಗೆ ಬರ್ತದೆ, ಎಷ್ಟು ಬರ್ತದೆ ಹೇಳ್ತಾರೆ. ಯೂಟ್ಯೂಬ್ ಅನ್ನುವಂಥದ್ದು ಒಂದು ಪಕ್ಕಾ ಪ್ರೊಫೆಷ್ನಲ್ ಆಗಿರುವಂತಹ, ಸ್ಟ್ಯಾಂಡರ್ಡ್ ಆಗಿರುವಂತಹ ಒಂದು ಕಂಪನಿ, ಅಮೇರಿಕನ್ ಮೂಲದ ಕಂಪನಿ ಯೂಟ್ಯೂಬ್ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಟಿ ವಿಯಲ್ಲಿ ಹೇಗೆ ಕಲರ್ಸ್, ಜಿ ಕನ್ನಡ ಅದು ಇದು ಚಾನಲ್ ನೋಡ್ತಿರಲ್ಲ, ಹಾಗೆ ಯೂಟ್ಯೂಬ್ ಅನ್ನುವಂಥದ್ದು ಕೂಡ ಒಂದು ಆ್ಯಪ್ ಅಥವಾ ಅದು ಕೂಡ ಒಂದು ವಾಹಿನಿ. ಯಾವಾಗ ನೀವು ಚಾನಲನ್ನು ಆರಂಭಿಸ್ತೀರಿ, ತದನಂತರ ನೀವು ಯೂಟ್ಯೂಬಿನ ಒಂದು ವರ್ಕರ್ ಆಗ್ತೀರಿ, ಕೆಲಸಗಾರರಾಗ್ತೀರಿ. ಯೂಟ್ಯೂಬ್ ಏನು ನೀವು ಅದರ ಒಂದು ಪಾರ್ಟ್ನರ್ ಆಗ್ತೀರಿ ಯೂಟ್ಯೂಬಿದು. ನಾನು ಆರಂಭಿಸಿರುವಂಥದ್ದು ಹೇಗೆ ಕೇಳಿದರೆ, ಹೀಗೆ ಇನ್ಫಾರ್ಮೇಷನ್ ಎಲ್ಲ ಕೊಡಬೇಕು ಅಂತ ಹೇಳಿ ಆರಂಭಿಸಿದೆ. ಆರಂಭಿಸಿದಾಗಲೇ ದುಡ್ಡು ಬರುತ್ತಾ? ಇಲ್ಲ, ಬರೋದಿಲ್ಲ. ಏನು ಯೂಟ್ಯೂಬಿನವರ ಯೂಟ್ಯೂಬ್ ನಮಗೆ ದುಡ್ಡು ಕೊಡಬೇಕಂತ ಹೇಳಿದರೆ ಒಂದಷ್ಟು ಟಾರ್ಗೆಟ್ ಕೊಡ್ತಾರೆ ನಮಗೆ. ಅದು ಕಾಮನ್. ನಾವು ಶಾಲೆ ಕಾಲೇಜಿಗೆ ಹೋದ ತಕ್ಷಣ ನಮಗೆ ಜಾಬ್ ಆಗೋದಿಲ್ಲ ಅಲ್ವಾ. ಶಾಲೆಗೆ ಹೋಗ್ತೇವೆ ಮತ್ತು ಕಾಲೇಜಿಗೆ ಹೋಗ್ತೇವೆ, ಏನಾದರೂ ಡಿಗ್ರಿ PU ಪದವಿಯನ್ನು ಪಡ್ಕೊಳ್ತೇವೆ. ತದನಂತರ ನೀವು ಏನೋ ಒಂದು ಜಾಬನ್ನು ಮಾಡಬೇಕು ಅಂತ ಹೇಳಿದರೆ ಓದೋ ತಕ್ಷಣ ಆಗ್ತದೆ. ಇಲ್ಲ, ಆ ಕೋರ್ಸನ್ನು ಮಾಡಬೇಕು, ಆ ಕೋರ್ಸು ಕಂಪ್ಲೀಟ್ ಆಗಬೇಕು, ಸರ್ಟಿಫಿಕೇಟ್ ಅನ್ನುವಂಥದ್ದು ಸಿಗಬೇಕು, ತದನಂತರ ನಿಮಗೆ ಜಾಬ್ ಆಗ್ತದೆ. ಇಲ್ಲಿಯೂ ಹಾಗೆ. ಅಂದರೆ ನಾನು ಹೇಳಿರುವಂಥದ್ದು ಹೇಗೆ, ಡಿಗ್ರಿಗೆ ಜಾಯ್ನ್ ಆದ ತಕ್ಷಣ ನಿಮಗೇನು ಡಿಗ್ರಿ ಆಗಿದೆ ಅಂಥೇಳಿ ಸರ್ಟಿಫಿಕೇಟ್ ಕೊಡೋದಿಲ್ಲ. 3 ವರ್ಷದ ಡಿಗ್ರಿ ಕೋರ್ಸನ್ನು ಕಂಪ್ಲೀಟ್ ಮಾಡಿದ ನಂತರ, ಯಾವ ಸೆಮ್ಮನ್ನು ಬಾಕಿ ಉಳಿಸದೆ ಕಂಪ್ಲೀಟ್ ಮಾಡಿದ ನಂತರ ನಿಮಗೆ ಪದವಿ ಸರ್ಟಿಫಿಕೇಟ್ ಅನ್ನುವಂಥದ್ದು ಸಿಗುತ್ತೆ. ಇಲ್ಲಿಯೂ ಹಾಗೆ. ಯಾವಾಗ ಯೂಟ್ಯೂಬ್ ಚಾನಲನ್ನು ಆರಂಭಿಸ್ತೀರಿ, ಆರಂಭಿಸಿದ ನಂತರ ವೀಡಿಯೋಸ್ಗಳನ್ನು ರೆಗ್ಯುಲರ್ ಆಗಿ ಹಾಕ್ತಾ ಇರಬೇಕು. ಇವತ್ತು ಹಾಕೋದು, 4 ದಿನ ಬಿಟ್ಟು ಹಾಕೋದು, 1 ವಾರ ಬಿಟ್ಟು ಹಾಕೋದು. ನನಗೂ ಆರಂಭದಲ್ಲಿ ಗೊತ್ತಿರಲಿಲ್ಲ. ನಾನು ಬೇರೆ ನಮ್ಮ ಆತ್ಮೀಯರೆಲ್ಲ ಮಾಡಿರುವಂತಹ ಅವರ ಬಗ್ಗೆ ಕೇಳಿ ಇನ್ಫಾರ್ಮೇಷನ್ ಪಡ್ಕೊಂಡು ಯೂಟ್ಯೂಬಲ್ಲಿ ನೋಡಿಲ್ಲ ಚಾನಲ್ ಕ್ರಿಯೇಟ್ ಮಾಡಿರುವಂಥದ್ದು ವೀಡಿಯೋಸನ್ನು. ನನಗೆ ಏನಿದೆ, ನಾನು ಫಿಕ್ಸ್ ಆಗಿರಲಿಲ್ಲ ಇದೇ ಮಾಡುವಂಥದ್ದು ಅಂಥೇಳಿ. ಒಂದು ಆಕ್ಸಿಡೆಂಟ್ ಕೇಸುಗಳ ಬಗ್ಗೆ ಹೇಳ್ತಾ ಇದ್ದೆ, ಮರ್ಡರ್ಸ್ಗಳ ಬಗ್ಗೆ ಹೇಳ್ತಾ ಇದ್ದೆ, ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಬಗ್ಗೆ ಹೇಳ್ತಾ ಇದ್ದೆ. ಒಂದಷ್ಟು ವಿಚಾರಗಳ ಬಗ್ಗೆ ವೀಡಿಯೋ ಹಾಕ್ತಾ ಇದ್ದೆ. ನಾನು 1000 ಸಬ್ಸ್ಕ್ರೈಬರ್ ತನಕ ನಾನೇ ಹೇಳ್ತಾ ಇದ್ದೆ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಮಾಡಿಸಿರುವಂಥದ್ದು. ಕೆಲವರು ಇದ್ದಾರೆ, ಗೊತ್ತಿರ್ಬೋದು ವಿಡಿಯೋ ನೋಡುವವರಿಗೆ. ಪಾಪ ಅವರು ಮಾಡಿದರು. ಹಾಗಾದರೆ ಯೂಟ್ಯೂಬ್ ನಮಗೆ ಏನು ಟಾರ್ಗೆಟನ್ನು ಕೊಡ್ತದೆ? ಯೂಟ್ಯೂಬ್ ಟಾರ್ಗೆಟನ್ನು ಕೊಡುವಂಥದ್ದು ನಮಗೆ, ನೀವೊಂದು ಚಾನಲನ್ನು ಆರಂಭಿಸ್ತೀರಲ್ಲ, ಆರಂಭಿಸಿದ ನಂತರ 1 ವರ್ಷದ ಒಳಗಡೆ, ಆಲ್ರೆಡಿ ಬೇಕಾದಷ್ಟು ವೀಡಿಯೋಸ್ಗಳಿದೆ, ಇದರ ಬಗ್ಗೆ ಮಾಡಿದ್ದಾರೆ ಎಲ್ಲರೂ. ಆದರೂ ನಾನು ನನ್ನ ಕಡೆಯಿಂದ ಒಂದು ಇನ್ಫಾರ್ಮೇಷನ್ ಆಗಿ ಹೇಳುವಂಥದ್ದು, 1000 ಸಬ್ಸ್ಕ್ರೈಬರ್ಸ್ಗಳು ಆಗಬೇಕು ನಿಮಗೆ 1 ವರ್ಷದ ಒಳಗಡೆ, 365 ಡೇಸ್ಗಿಂತ ಒಳಗಡೆ. ನಂತರ 2 ಆಪ್ಷನ್ ಕೊಡ್ತಾರೆ. ಏನು 2 ಆಪ್ಷನ್ ಅಂತ ಕೇಳಿದರೆ, ಒಂದು 4000 ಗಂಟೆ ವಾಚ್ ಅವರ್ ಕ್ಲಿಯರ್ ಆಗಬೇಕು, ಅಥವಾ 90 ದಿನದಲ್ಲಿ 10 ಮಿಲಿಯನ್ ವ್ಯೂಸ್ ಆಗಬೇಕು ನೀವು ಹಾಕಿರುವಂತಹ ಶಾರ್ಟ್ಸ, ವೀಡಿಯೋಸ್ ಏನೋ ಹೀಗೆ. ಓಕೆ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದರೆ ನೀವು 1 ಗಂಟೆಯ ಒಂದು ವೀಡಿಯೋವನ್ನು ಹಾಕಿದ್ರಿ ಅಂತ ಹೇಳಿ ಇಟ್ಕೊಳ್ಳಿ. ಏನಾಗಬೇಕು ನಿಮಗೆ,
ನಿಮಗೆ ಹಣ ಬರುವ ಹಾಗೆ ಆಗಬೇಕು ಅಂತ ಹೇಳಿದರೆ 1,000 ಸಬ್ಸ್ಕ್ರೈಬರ್ಗಳು ನಿಮಗೆ ಕ್ಲಿಯರ್ ಆಗಬೇಕು. ನಂಬರ್ 1. ಸೆಕೆಂಡ್ 2 ಚಾಯ್ಸ್ ಇದೆ. ನೀವು ಯಾವುದು ನಿಮ್ಮಿಂದ ಸಾಧ್ಯ ಅದನ್ನು ಮಾಡ್ಬೋದು. 90 ದಿನದಲ್ಲಿ 10 ಮಿಲಿಯನ್ ವ್ಯೂಸ್ ಏನೋ ಆಗಬೇಕು. ಅದಾಗೋದಿಲ್ಲ, ಅದು ಸ್ವಲ್ಪ ಕಷ್ಟ ಇದೆ. ಸ್ಟ್ಯಾಂಡರ್ಡ್ ಇದ್ದರೆ ಮಾತ್ರ ಪ್ರಯತ್ನ ಪಟ್ಟರೆ ಆಗುತ್ತೆ. ಆದರೆ ನಾವು ಎಲ್ಲ ಯೂಟ್ಯೂಬರ್ಸ್ಗಳು ಇಂಪಾರ್ಟೆನ್ಸ್ ಕೊಡೋದು ಯಾವುದಕ್ಕೆ ಕೇಳಿದರೆ 1,000 ಸಬ್ಸ್ಕ್ರೈಬರ್ ಮತ್ತು 4,000 ಗಂಟೆಯ ವಾಚ್ ಅವರ್. ಇದು 2 ಕ್ಲಿಯರ್ ಆದರೆ ನೀವು ನಿಮ್ಮ ಯೂಟ್ಯೂಬಿನ ಒಂದು ವರ್ಕರ್ ಆಗ್ತೀರಿ. ಯೂಟ್ಯೂಬ್ ಅನ್ನುವಂಥದ್ದು ಅಮೇರಿಕನ್ ಮೂಲದ ಕಂಪನಿ. ನೀವು ಅದರ ಯೂಟ್ಯೂಬ್ ಪಾರ್ಟ್ನರ್ ಆಗ್ತೀರಿ. ಅವರು ಕೊಟ್ಟ ಟಾರ್ಗೆಟನ್ನು ನೀವು ಕ್ಲಿಯರ್ ಮಾಡಿದ್ದೀರಿ ಅಂತ ಹೇಳಿ. ಓಕೆ, ಅರ್ಥ ಆಗ್ತದಲ್ಲ? ಸೊ 1,000 ಸಬ್ಸ್ಕ್ರೈಬರ್ ಜೊತೆಗೆ 4,000 ಗಂಟೆ ವಾಚ್ ಅವರು 1 ವರ್ಷದ ಒಳಗಡೆ ಕ್ಲಿಯರ್ ಆಗಬೇಕು. 4,000 ಗಂಟೆ ಅಂತ ಹೇಳಿದರೆ ಹೇಗೆ? ನನ್ನ ವಿಡಿಯೋ ಹಾಕ್ತಾ ಇದ್ದೇನಲ್ಲ ನಾನು, ನೀವು ನೋಡ್ತಾ ಇದ್ದೀರಲ್ಲ ಈ ವಿಡಿಯೋ, ಒಂದಷ್ಟು 5 ನಿಮಿಷ 10 ನಿಮಿಷವೋ ಏನೋ ಇರ್ಬೋದು. 10 ನಿಮಿಷದ ವಿಡಿಯೋ ನೀವು ಒಬ್ಬರು ನೋಡುವಾಗ 10 ನಿಮಿಷ, ಇನ್ನೊಬ್ಬರು ನೋಡುವಾಗ 20 ಮಿನಿಟ್ಸ್ ಆಯಿತು. ಸೊ 1 ಗಂಟೆ 2 ಗಂಟೆ ಎಲ್ಲ ನೋಡಿ 4,000 ಗಂಟೆ ವಾಚ್ ಅವರ್ ಆಗಬೇಕು. ದೊಡ್ಡ ವಿಚಾರ ಅಲ್ಲ ಹೇಳುವಾಗ 4,000 ಗಂಟೆ ಅಂತ ಹೇಳಿ ಏನಲ್ಲ. ನಿಮ್ಮ ವಿಡಿಯೋ ಒಂದು 10,000 ಜನ ನೋಡಿದರೆ ಅಲ್ಲೇ ನಿಮಗೆ ಟೈಮ್. 1 ಗಂಟೆ ವಿಡಿಯೋನ 10,000 ಜನ ನೋಡಿದರೆ ಎಷ್ಟಾಗ್ತದೆ ಕೌಂಟ್ ಮಾಡ್ಕೊಳ್ಳಿ. ಬಟ್ ಸ್ಕಿಪ್ ಮಾಡಲಿಕ್ಕಿಲ್ಲ, ಕಂಟಿನ್ಯೂ ಆಗಿ ವಿಡಿಯೋ ನೋಡ್ತಾ ಇರಬೇಕು. ಸೊ ನೀವು ಹಾಕಿರುವಂತಹ 1 ಗಂಟೆಯ ಒಂದು ವಿಡಿಯೋ, ಆ 1 ಗಂಟೆಯನ್ನು 4,000 ಜನ 1 ನಿಮಿಷವು ಬಿಡದೆ ನೋಡಿದರೆ ಅಲ್ಲಿ ಎಷ್ಟಾಗ್ತದೆ? 1 ಗಂಟೆ ವಿಡಿಯೋ 1 ಗಂಟೆ. ಈಗ ನಾನು ಮಾಡೋ ವಿಡಿಯೋ 1 ಗಂಟೆ ಅಂತ ಹೇಳಿ ಇಟ್ಕೊಳ್ಳಿ ಎಕ್ಸಾಂಪಲ್. 4,000 ಜನ ನೋಡಿ ಆಯಿತು. 4,000 ಜನ 1 ಗಂಟೆಯೇ ನೋಡಿ ಆಯಿತು. 4,000 ಗಂಟೆ ಬಂದಾಯಿತು. 1 ಇಯರ್ ಕಾಯಬೇಕು ಅಂತ ಹೇಳಿ ನನ್ನ ಚಾನಲ್ ಹಾಗೆ ಆದ್ದು. 1,000 ಸಬ್ಸ್ಕ್ರೈಬರನ್ನು 1 ತಿಂಗಳಲ್ಲಿ ಕ್ಲಿಯರ್ ಮಾಡಿದ್ದೇನೆ. ಒಂದು 2-3 ತಿಂಗಳಲ್ಲಿ ನನ್ನದು 4,000 ವಾಚ್ ಅವರು ಕೂಡ ಕ್ಲಿಯರ್ ಆಯಿತು. 4-5 ತಿಂಗಳಲ್ಲಿ ಚಾನಲ್ ಮಾನಿಟೈಸೇಷನ್ ಆಗಿದೆ. ಆದರೆ ಹಣ ಹಾಗೆ ಬರುವುದಿಲ್ಲ, ಕಷ್ಟ ಇದೆ. ರೆಗ್ಯುಲರ್ ಆಗಿ ವಿಡಿಯೋ ಹಾಕ್ತಾ ಇರಬೇಕು. ವಾರದಲ್ಲಿ 4-5 ವಿಡಿಯೋ ಹಾಕಬೇಕು. ಒಳ್ಳೆಯ ಕಂಟೆಂಟ್ಗಳನ್ನು ಕೊಡಬೇಕು. ಯಾರೋ ಮಾಡಿದ ಆ ವಿಡಿಯೋವನ್ನು ತಂದು ಹಾಕಲಿಕ್ಕಿಲ್ಲ, ಕಾಪಿರೈಟ್ ಬರ್ತದೆ, ಕಾಪಿರೈಟ್ ಸ್ಟ್ರೈಕ್ ಬರ್ತದೆ, ಚಾನಲ್ ಬ್ಯಾನ್ ಆಗ್ತದೆ. ಈಗ 2026ರಲ್ಲಿ ಹೊಸ ರೂಲ್ಸ್ ಆಗಿದೆ. ನೀವು 3-4 ವಾಹಿನಿ ಮಾಡಲಿಕ್ಕಿಲ್ಲ, ಚಾನಲ್ ಮಾಡಲಿಕ್ಕಿಲ್ಲ. ಏನಿದ್ರು ನಿಮ್ಮದೇ ಏನಾದರೂ ಕಂಪ್ಲೇಂಟ್ಸ್ ಇರ್ತದೆ ನಿಮ್ಮ ಚಾನಲಿದ್ದು, ಚಾನಲ್ ಬ್ಯಾನ್ ಆಯಿತು ಅಂತ ಇನ್ನೊಂದು ಮಾಡ್ತೇನೆ, ಮತ್ತೊಂದು ನೋ, ಅದನ್ನೇ ರಿಕವರಿ ಮಾಡಿ ಅದರಿಂದಲೇ ಆರಂಭ 0ಇಂದ ನೀವು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ. ನಾನು ಏನು ಯೂಟ್ಯೂಬಿಗೆ ಬಿಗಿನರ್ ಹೇಳ್ತೀನಿ, ನನಗೂ ಅಷ್ಟೇನು ಗೊತ್ತಿರುವಂತಹ ವಿಚಾರವನ್ನು ಹಂಚಿಕೊಳ್ಳುವಂಥದ್ದು. ಓಕೆ, ನೀವೀಗ ಇಷ್ಟು ನಿಮ್ಮದು ಕ್ಲಿಯರ್ ಆಗಿದೆ ಅಲ್ಲ, ಇಷ್ಟು ಕ್ಲಿಯರ್ ಆದ ನಂತರ ದುಡ್ಡು ಹೇಗೆ ಬರ್ತದೆ ಅಂಥೇಳಿ ಡೌಟ್ ಇರಬಹುದು. ನೋಡಿ, ದುಡ್ಡು ಆ ರೀತಿ ಒಟ್ಟರಾಶಿ ಬರುವುದಿಲ್ಲ. ನನಗೂ ಈಗ 2,000-3,000 ರುಪೀಸ್ ಏನೋ ಇದೆ ಅಷ್ಟೇ ನನ್ನ ಮಾನಿಟೈಸೇಷನಲ್ಲಿ ಬಂದಿರುವಂಥದ್ದು. ನಿಮಗೆ ನಿಮ್ಮ ಡಾಕ್ಯುಮೆಂಟನ್ನೆಲ್ಲ ಮಾನಿಟೈಸೇಷನ್ ಆದ ನಂತರ ಮೆಸೇಜ್ ಬರ್ತದೆ. ನಿಮ್ಮ ಡಾಕ್ಯುಮೆಂಟ್ ಎಲ್ಲ, ಬ್ಯಾಂಕ್ ಅಕೌಂಟು, ನಿಮ್ಮ ಪರ್ಸನಲ್ ಡೀಟೇಲ್ಸ್ ಎಲ್ಲ ಹಾಕಲಿಕ್ಕಿರ್ತದೆ. ಎಲ್ಲ ಚೆಕ್ ಮಾಡಿ ಮಾನಿಟೈಸೇಷನ್ ಆನ್ ಆಗಿ ಹಣವು ಬರ್ತದೆ. ಹೇಗೆ ಒಟ್ಟು ಆಶೆ ಬರೋದಿಲ್ಲ. 1 ವ್ಯೂಸಿಗೆ 10 ರೂಪಾಯಿ 100 ರೂಪಾಯಿ ಹಾಗೆ 1,000 ವ್ಯೂಸಿಗೆ ಅಷ್ಟು ಕೊಡ್ತಾರೆ, 1,000 ರೂಪಾಯಿ ಕೊಡ್ತಾರೆ ಎಲ್ಲ. ಬೇಕಾದರೆ ಎಕ್ಸಾಂಪಲ್ ನಾನೊಂದು ಹಾಕ್ತೇನೆ. ನಾನೊಂದು ಲೈವ್ ನನ್ನ ವಾಹಿನಿಯಲ್ಲಿ 2 ಯಕ್ಷಗಾನದ್ದು ಲೈವ್ ಆಗಿದೆ. 8,500 9,000 ವ್ಯೂಸ್ ಆಗಿದೆ. ನನಗೆ ಬಂದಿರುವಂಥದ್ದು ಎಷ್ಟು ರೂಪಾಯಿ ಗೊತ್ತುಂಟಾ? 9,000 ವ್ಯೂಸ್ ಆಗಿದೆ. 176 ರೂಪಾಯಿ, 180 ರೂಪಾಯಿ, 150 ರೂಪಾಯಿ ಹೀಗೆ ಬಂದಿರುವಂಥದ್ದು. ಒಂದೊಂದೇ ಡಾಲರ್ ಕ್ರೆಡಿಟ್ ಆಗ್ತದೆ. ಅಂದರೆ ಅಮೇರಿಕನ್ ಡಾಲರ್ ಅದು ಇಂಡಿಯನ್ ರುಪಿಗೆ ಕನ್ವರ್ಟ್ ಆಗುತ್ತೆ. ಸೊ ನಿಮ್ಮ ಅಕೌಂಟಲ್ಲಿ $100 ಆಗಬೇಕು. $100-105 ಏನೋ ಆಗಬೇಕು, ಅದು ಟ್ಯಾಕ್ಸ್ ಎಲ್ಲ ಕಟ್ಟಾಗುತ್ತೆ. ಸೊ ಉದಾಹರಣೆ $100 ಆಗಬೇಕು. $100 ಅಂತ ಹೇಳಿದರೆ 8,500 9,000 ಹತ್ರ ಆದ ನಂತರ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಬಟ್ $1 ಆಗಬೇಕು ಅಂತ ಹೇಳಿದರೆ 3,000 2,000 4,000 ಹೀಗೆ ವ್ಯೂಸ್ ಆಗಲೇಬೇಕು. ಗೊತ್ತಾಯ್ತಾ? ನನಗೆ ಈಗ ದುಡ್ಡು ಬರ್ತದೆ, ನಿಮಗೆ ಅದು ಬರ್ತದೆ ಇದು ಬರ್ತದೆ ಅಂತೆಲ್ಲ ಕೇಳ್ತಾರೆ.
ಯೂಟ್ಯೂಬ್ ದುಡ್ಡು ಕೊಡೋದಿಲ್ಲ. ಒಂದಷ್ಟು ಲೈವ್ ಮಾಡಿ, ಒಂದಷ್ಟು ವೀಡಿಯೋಸ್ಗಳನ್ನು ಮಾಡಿ ಹೀಗೆಲ್ಲ ಅಮೌಂಟ್ ಮಾಡಬೇಕು. ಯೂಟ್ಯೂಬಿನಿಂದ ದುಡ್ಡು ಬರುವಂಥದ್ದು ಬಹಳ ಕಡಿಮೆ. ದೊಡ್ಡ ದೊಡ್ಡ ಲಕ್ಷ ಸಬ್ಸ್ಕ್ರೈಬರ್ ಇದ್ದವರಿಗೆ, ಹಾಸ್ಟೆಲಿದ್ದವರಿಗೆ ಒಳ್ಳೆ ದುಡ್ಡು ಬರುತ್ತೆ. ಮತ್ತು ಡಿಪೆಂಡ್ ಆನ್ ಅಲ್ಲಿ ಆ್ಯಡ್ ಎಲ್ಲ ರನ್ ಆಗುತ್ತಲ್ಲ, ಅದನ್ನೆಷ್ಟು ನೋಡ್ತಾರೆ, ವೀಡಿಯೋ ಎಷ್ಟು ಜನ ನೋಡ್ತಾರೆ, ಈ ಮೇಲೆ ಹಣ ನಿಗದಿ ಆಗುವಂಥದ್ದು. ಸಬ್ಸ್ಕ್ರೈಬರ್ ಎಷ್ಟು ಲಕ್ಷ ಇದ್ರೂ ಯೂಸ್ ಇಲ್ಲ. ಚಾನಲ್ಗೊಂದು ಸ್ಟ್ಯಾಂಡರ್ಡ್ ಇರುತ್ತೆ, ಬಟ್ ಸಬ್ಸ್ಕ್ರೈಬ್ ನಿಮಗೆ 1001 ಇದ್ದರೂ ಸಾಕು. 1001 ಸಬ್ಸ್ಕ್ರೈಬ್ ಇದ್ದರೂ ಸಾಕು, ನೀವು ಮೊನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. 4000 ಗಂಟೆ ವಾಚ್ ಅವರ್ ಆಗಿ ಅಪ್ಲೈ ಮಾಡ್ಬೋದು. ಸಬ್ಸ್ಕ್ರೈಬರ್ ಇದು ವಿಚಾರ ಇಲ್ಲಿ ಕೌಂಟ್ ಆಗೋದಿಲ್ಲ. ಅದು ಒಮ್ಮೆಗೆ ಮಾತ್ರ. ಒಮ್ಮೆ ಚಾನಲ್ ಮಾನಿಟೈಸೇಷನ್ ಆಗಲಿಕ್ಕೆ 1000 ಸಬ್ಸ್ಕ್ರೈಬರ್, 4000 ವಾಚ್ ಅವರ್ ಮಾತ್ರ. ಮತ್ತು ಜಾಸ್ತಿ ಆಗಲಿ ಕಡಿಮೆ ಆಗಲಿ ಅದು ಮ್ಯಾಟ್ರ್ ಆಗೋದಿಲ್ಲ. ಮತ್ತು ವ್ಯೂಸ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಹಣ ಎಷ್ಟು. ನಾನು ಇಲ್ಲಿ ನನ್ನ ಫಸ್ಟ್ ಪೇಮೆಂಟನ್ನು ಇಲ್ಲಿವರೆಗೆ ನಾನು ಡ್ರಾ ಮಾಡಲಿಲ್ಲ. ಲೈವ್ 2 ಯಕ್ಷಗಾನದ ಲೈವ್ ಮಾಡಿದ್ದೇನೆ, 6-7 ಗಂಟೆದು ಲೈವ್ ಎಲ್ಲ ಮಾಡಿದ್ದೇನಲ್ಲ, ಅದರಿಂದ ಅಲ್ಪ ಸ್ವಲ್ಪ ನನಗೆ ಅಮೌಂಟ್ ಬಂದಿದೆ ವಿನಃ ಅದು ಯೂಟ್ಯೂಬಿನಿಂದ 170 ರೂಪಾಯಿ ಒಂದು ವೀಡಿಯೋದಿಂದ, ಒಂದರಿಂದ 126 ರೂಪಾಯಿಯನ್ನು ಬಂದಿದೆ ಅಷ್ಟೇ. ಲೈವಿಂದ ಸ್ವಲ್ಪ ಆಟ ಆಡಿಸೋರ ಹತ್ರ ಅಥವಾ ನಾವು ಬೆಸ್ಟ್ ವಿಷಸನ್ನೆಲ್ಲ ಮಾಡಿ ಅದರಿಂದ ಹಣ ಬಂದಿದೆ. ಯೂಟ್ಯೂಬ್ನಿಂದ ಸುಮ್ಮನೆ ನಾವು ಚಾನಲನ್ನು ಆರಂಭಿಸ್ತೇವೆ, ದುಡ್ಡು ಬರ್ತದೆ ರಾಶಿ ಹಾಗೆ ಆಗೋದಿಲ್ಲ. ಈಗ ನೋಡಿ, ನನಗೆ ಡ್ಯೂಟಿ ಇರ್ತದೆ, ನನಗೂ ವೀಡಿಯೋ ಮಾಡಲಿಕ್ಕೆ ಟೈಮ್ ಇರೋದಿಲ್ಲ, ಕಂಟಿನ್ಯೂ ವೀಡಿಯೋ ಹಾಕ್ಲಿಕ್ಕಾಗೋದಿಲ್ಲ. ನಿಮ್ಮ ಚಾನಲ್ ಡೌನ್ ಆಗುತ್ತೆ, ಮುಂದೆ ಕಷ್ಟ ಆಗುತ್ತೆ. ಸೊ ನೋಡಿ, ಕೆಲವರು ಚಾನಲ್ ವೀಡಿಯೋ ನೋಡಿ ಆಯಿತು, ಚಾನಲ್ ನಾಳೆಯಿಂದಲೇ ಆರಂಭಿಸುವ ಅಂತ ಹೇಳಿ. ಓಕೆ, ಆರಂಭಿಸಿ, ಒಳ್ಳೆಯ ವಿಚಾರ. ಯಾವ ಟಾಪಿಕ್ ಮಾಡ್ತೀರಿ? ನಾನು ನನ್ನದಲ್ಲಿ ಇದೆ ಅಂತ ಹೇಳಿ ಇಟ್ಕೊಳ್ಳಿಲ್ಲ. ನಾನು ಇಂಟರ್ವ್ಯೂಸ್ ಮಾಡ್ತಾ ಇದ್ದೇನೆ, ಪಾಡ್ಕಾಸ್ಟ್ ಮಾಡ್ತಾ ಇದ್ದೇನೆ, ಮತ್ತು ಯಕ್ಷಗಾನದ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಐಟಮ್ಸ್ಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ರೈಡಿಂಗ್ ವ್ಲಾಗನ್ನು ಮಾಡ್ತೇನೆ, ಮತ್ತು ಬೇರೆ ನನ್ನದು ಎಲ್ಲ ಕೆಟಗರಿ ನಾನು ಮಾಡ್ತೇನೆ ಆಲ್ಮೋಸ್ಟ್. ನೀವು ಯಾವ ವಿಚಾರದ ಬಗ್ಗೆ ನಿಮಗೆ ಹೆಚ್ಚು ಆಸಕ್ತಿ ಉಂಟು? ಕುಕ್ಕಿಂಗ್ನ, ರಂಗೋಲಿ ಬಿಡಿಸ್ತೀರಾ, ಅಥವಾ ವ್ಲಾಗ್ ಮಾಡ್ತೀರಾ, ಇನ್ಫಾರ್ಮೇಷನ್ ಕೊಡ್ತೀರಾ, ವಾಟ್ ಎವರ್ ಯಾವುದು ಬೇಕಾದರೂ ಮಾಡಿ, ಅದು ನಿಮಗೆ ಬಿಟ್ಟದ್ದು, ನಿಮ್ಮ ಇಷ್ಟ. ಬಟ್ ರೆಗ್ಯುಲರಾಗಿ ವೀಡಿಯೋ ಹಾಕ್ತಾಯಿರಿ. ವ್ಯೂಸ್ ನೋಡಿ ನನಗೆ ವ್ಯೂಸ್ ಬರ್ತಾ ಇಲ್ಲ. ಕೆಲವು ವೀಡಿಯೋಗಳಿಗೆ 9,000, 10,000, 5,000, 4,000 ಅಂತಿದೆ. ಕಡಿಮೆದಿಲ್ಲೋ ಇದೆ ನೋಡಿ, ಒಳ್ಳೊಳ್ಳೆಯ ವೀಡಿಯೋಸ್ಗಳಿದೆ, ಯಾವುದಂತ ಬೇಡ. ಬಟ್ ವ್ಯೂಸ್ ಇಲ್ಲ, 60, 70, 100 ವ್ಯೂಸ್ ಬರ್ತದೆ, ಅದು ಸೆಕೆಂಡ್ರಿ. ನಾವು ನಮ್ಮ ವರ್ಕನ್ನು ಮಾಡ್ತಾ ಇರ್ತೇವೆ. ಸೊ ದುಡ್ಡಿಗೋಸ್ಕರವೇ ಮಾಡಬೇಡಿ ಯೂಟ್ಯೂಬ್, ಓಕೆನಾ? ದುಡ್ಡಿಗೋಸ್ಕರನೇ ಯೂಟ್ಯೂಬ್ ಮಾಡುವಂಥವು. ನಾನು ದುಡ್ಡಿಗೋಸ್ಕರ ಅಂತ ಹೇಳಿ ಮತ್ತು ಮಾಡಿದ ನಂತರ ಈಗ ಏನು ನಮಗೊಂದು ನೇಮ್ ಏನೋ, ನಾನು ನನ್ನ ಬೈಕಲ್ಲಿ ನೀವು ನೋಡಿದ್ದೀರಿ ಯೂಟ್ಯೂಬರ್ ಅಂತ ಹೇಳಿ ಹಾಕಿದ್ದೇನೆ. ಅದರಲ್ಲಿ ಏನು ಹೊರಗಡೆ ಒಂದು ಗುರುತಿಸ್ತಾರೆ, ನಾವು ವೀಡಿಯೋದಲ್ಲಿ ನೀವು ವೀಡಿಯೋ ಮಾಡ್ತೀರಲ್ಲ, ಯಕ್ಷಗಾನ ವೀಡಿಯೋ ಮಾಡ್ತೀರಲ್ಲ, ಇನ್ಫಾರ್ಮೇಷನ್ ಕೊಡ್ತೀರಲ್ಲ, ಈ ರೀತಿ ಒಂದು ಫ್ರೇಮ್ ಅನ್ನುವಂಥದ್ದು, ಅದು ಖುಷಿ ಆಗುತ್ತೆ, ನಮ್ಮನ್ನು ಗುರುತಿಸಿ ಮಾತಾಡ್ತಾರಲ್ಲ ಅಂತ ಹೇಳಿ. ಸೊ ಹಾಗಾಗಿ ಇದು ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಅಂದುಕೊಳ್ತೇನೆ. ಚೂರು ಲಾಂಗ್ ಆಯಿತು ವೀಡಿಯೋ. ಸೊ ಯಾರೆಲ್ಲ ಯೂಟ್ಯೂಬ್ ಆರಂಭಿಸಬೇಕಂತ ಹೇಳಿದ್ದೀರಿ, ಆರಂಭಿಸಿ. ಯಾವುದು ನಿಮ್ಮ ಆಸಕ್ತಿಯ ಕ್ಷೇತ್ರ, ಅದರಿಂದ ಟಾಪಿಕಲ್ಲಿ ವೀಡಿಯೋ ಮಾಡಿ. ನಾಚಿಕೆ ಅದು ಇದು ಏನು ಮಾಡಬೇಡಿ, ಕ್ಯಾಮರಾ ಆನ್ ಮಾಡಿ ವೀಡಿಯೋ ಮಾಡಿ ಮಾತಾಡಿ. ಹೇಳುವವರು ಹೇಳ್ತಾರೆ, ನೆಗೆಟಿವ್ ಕಮೆಂಟ್ಗಳಿಗೆ ರಿಪ್ಲೈ ಮಾಡಲಿಕ್ಕೆ ಹೋಗಬೇಡಿ, ರಿಮೂವ್ ಮಾಡಿ ಬಿಸಾಕಿ. ಒಳ್ಳೆಯ ಕಮೆಂಟ್ಗಳಿಗೆ ಟೈಮ್ ಇದ್ದರೆ ರೆಸ್ಪಾನ್ಸನ್ನು ಮಾಡಿ, ವೀಡಿಯೋಸನ್ನು ಮಾಡ್ತಾಯಿರಿ. ಮಾಡೋ ಮೊದಲು ಯೋಚನೆ ಮಾಡಿ, ನನಗೆ ನಿರಂತರವಾಗಿ ಇದರಲ್ಲಿ ವೀಡಿಯೋ ಹಾಕ್ತಾ ಇರಲಿಕ್ಕೆ ಆಗುತ್ತಾ ಅಂತ ಹೇಳಿದರೆ ಮಾತ್ರ ಮಾಡಿ. ಸುಮ್ಮನೆ ಚಾನಲ್ ಆರಂಭಿಸಿ ಬಿಡಬೇಡಿ. ಟೈಮ್ ಇದ್ದರೆ ಚಾನಲನ್ನು ಮಾಡಿ, ರೆಗ್ಯುಲರ್ ವೀಡಿಯೋ ಹಾಕಲಿಕ್ಕಿದ್ರೆ ವೀಡಿಯೋವನ್ನು ಮಾಡಿ. ದುಡ್ಡು ಬರುತ್ತೆ, ದುಡ್ಡು ಲಕ್ಷ ಬರುತ್ತೆ, ಕೋಟಿ ಬರುತ್ತೆ, ಸಾವಿರ ನೋವು ಬರೋದಿಲ್ಲ. $1 $80, 20 ರೂಪಾಯಿ, 30 ರೂಪಾಯಿ, 50 ರೂಪಾಯಿ ಹೀಗೆ ಬರ್ತಾ ಇರುತ್ತೆ. ಡಿಪೆಂಡ್ ಆನ್ ಯುವರ್ ವ್ಯೂಸ್. ಕಂಟೆಂಟ್ ಒಳ್ಳೆದಿದ್ದರೆ, ನಾನು 6 ತಿಂಗಳಾಗಿದೆ, ಇನ್ನೂ ಕೂಡ ಫಸ್ಟ್ ಪೇಮೆಂಟ್ ಅಂದರೆ $100 ನನ್ನದರಲ್ಲಿ ಆಗಲಿಲ್ಲ, ಇನ್ನು $25-30 ಏನೋ ಆಗಿದೆ. ಸೊ ಆದರೂ ಈ ರೀತಿಯಾಗಿ ಯೂಟ್ಯೂಬಿನ ಬಗೆಗೆ ನಿಮಗೆ ಎಲ್ಲರಿಗೂ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೇನೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದುಕೊಳ್ತೇನೆ. ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡುವಂಥ ಪ್ರಯತ್ನವನ್ನು ಪಡ್ತೇನೆ. ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ, ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಹೇಳುತ್ತಾ ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ. ನಮಸ್ಕಾರ.